ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಗೌಡ ಕನ್ನಡ ಬ್ಲಾಗ್ಸ್. ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ನ ಮಾರ್ನಿಂಗಿಂದ ಶುರು ಮಾಡ್ಕೊಂಡಿದ್ದೀನಿ. ಬೆಳಗ್ಗೆಯಿಂದ ಕೆಲಸನೇ ಆಯಿತು, ಪಾತ್ರೆ ಎಲ್ಲ ತೊಳೆದಿಟ್ಟು ಇವಾಗ ನಾಷ್ಟ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಮೊಟ್ಟೆ ಸಾಂಬಾರು ಮಾಡಿ ರೈಸ್ ಮಾಡೋಣ ಅಂತ. ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ, 9:20 ಆಗಿಬಿಟ್ಟಿದೆ. ಹಾಗಾಗಿ ಅದನ್ನು ಬೇಗನೆ ಮಾಡ್ಕೊತೀನಿ, ಸಾಂಬಾರು ಮಾಡಿ ರೈಸ್ ಮಾಡ್ತೀನಿ. ಬೇಕಾದ್ರೆ ಕ್ಲಾಸ್ ಮುಗಿಸ್ಕೊಂಡು ಬಂದು ಆಮೇಲೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ನೆನ್ನೆನೆಲ್ಲ ತರಕಾರಿ ಮತ್ತು ಸ್ವಲ್ಪ ಟೊಮೊಟೊ ಹಣ್ಣು ಎಲ್ಲ ತೊಗೊಂಡು ಬಂದಿದ್ದರು. ಅದನ್ನು ಕೂಡ ಇವಾಗೆಲ್ಲ ಎತ್ತಿಟ್ಬಿಟ್ಟು ಮೊಟ್ಟೆ ಇದ್ದಾವೆ, ಹಾಗಾಗಿ ಸಾಂಬಾರು ಮಾಡಿಬಿಡೋಣ ಒಂದೇ ಸತಿ ಅಂತ ಮಾಡ್ಕೊತಾ ಇದ್ದೀನಿ. ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅನ್ನೋದನ್ನ ಕೊನೆಯವರೆಗೂ ನೋಡಿ. ಹಾಗೆ ಇನ್ನೂ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮರಿದಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಅದು ಫುಲ್ ವಿಡಿಯೋ ನೋಡಾದಮೇಲೆ ಕಮೆಂಟ್ ಮಾಡಿ, ಆಯಿತಾ? ಆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಸೊ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ನೋಡೋಣ. ಸೊ ಇದು ಬಂದು ಶನಿವಾರದ ವ್ಲಾಗ್ ಆಗಿರುತ್ತೆ. ಇದು ಮುಂಚೆ ಬರಬೇಕಾಗಿತ್ತು, ಆದರೆ ಸಿಸ್ಟಮಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿ ಎಲ್ಲ ವೀಡಿಯೋಸು ಡಿಲೀಟ್ ಆಗಿಬಿಟ್ಟಿತ್ತು. ನಾನು ತಿರ್ಗಾ ರೀಸ್ಟೋರ್ ಮಾಡಿ ಎಷ್ಟು ಸಿಕ್ಕಿತ್ತೋ ಅಷ್ಟನ್ನು ಮಾತ್ರ ನಾನು ಮಂಡೇ ವ್ಲಾಗ್ ಜೊತೆಗೆ ಇದನ್ನು ಮುಂಚೆ ಅಪ್ಲೋಡ್ ಮಾಡ್ತಾಯಿದ್ದೀನಿ ಶನಿವಾರ. ಯಾಕೆ ಅಂದರೆ ನಾನು ಅಪ್ಪುನ ಮೀಟ್ ಮಾಡಿದ್ದೆ, ಹಾಗಾಗಿ ಅದ್ರ ಕ್ಲಿಪ್ಪಿಂಗ್ಸ್ ಕೂಡ ಎಲ್ಲ ಹೊಟ್ಟೋಗಿತ್ತು ಅಂತ ಬೇಜಾರಾಗಿತ್ತು. ತಿರ್ಗಾ ರೀಸ್ಟೋರ್ ಮಾಡಿ ಇದಕ್ಕೆ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಎಷ್ಟೋ ಜನ ಅಪ್ಪುನ ಮಿಸ್ ಮಾಡ್ತಾಯಿದ್ದೀನಿ ವ್ಲಾಗಲ್ಲಿ ತೋರಿಸಿ ಅಂತೆಲ್ಲ ಕೇಳಿದ್ರಿ. ಅವತ್ತು ಮಾಡಿದ್ದೆ ನಾನು, ಹಾಗಾಗಿ ತಿರ್ಗಾ ರೀಸ್ಟೋರ್ ಮಾಡಿ ಇದರಲ್ಲಿ ಅಟ್ಯಾಚ್ ಮಾಡಿದ್ದೀನಿ ಮಂಡೇ ವ್ಲಾಗ್ ಜೊತೆಗೇ. ಸೊ ನಾನು ಟೈಲರಿಂಗ್ ಕ್ಲಾಸ್ಗೆ ಹೋಗಿದ್ದೆ. ಟೈಲರಿಂಗ್ ಕ್ಲಾಸ್ ಮಾಡಬೇಕಾದ್ರೆ ನಂಗೆ ಅಕ್ಕ ಮತ್ತು ಅಮ್ಮ ಫೋನ್ ಮಾಡಿದರು. ಅಕ್ಕಂಗೆ ಏನೋ ಜ್ಯುವೆಲರಿ ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಅವರು ಬೇರೆ ಕಡೆ ಹೋಗ್ತೀನಿ ಅಂದರು. ಆದರೆ ಸಡನ್ನಾಗಿ ನಾವು ನೆನ್ಮಂಗ್ಲಿಗೆ ಬಂದಿದ್ದೀವಿ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಫೋನ್ ಬಂದಿದ್ದರು. ಹಾಗಾಗಿ ನಾನು ಕ್ಲಾಸ್ ಮುಗಿಸ್ಕೊಂಡು ಹೊರಟೆ. ಕೈಯಲ್ಲಿ ಎಲ್ಲ ಒಂದು ಎಲ್ಲ ಅವರಿಬ್ರು ಸೊ ತುಂಬ ದಿವಸನೇ ಆಗಿತ್ತು. ಅಪ್ಪು ನೋಡ್ಬೋದು, ನನ್ನನ್ನು ನೋಡಿದ ತಕ್ಷಣ ಹೇಗೆ ಓಡಿ ಬಂದುಬಿಟ್ಟ ಅಂತ. ನನ್ನ ಬ್ಯಾಗೆಲ್ಲ ಚೆಕ್ ಮಾಡೋದು, ಅವ್ನು ಕೋತಿ ಚೇಷ್ಟೆ ಅಂತೂ ಬಿಡ್ತಾ ಇರಲಿಲ್ಲ, ಮಾಡ್ತಾಯಿದ್ದ. ನನ್ನ ಅಮ್ಮ ಅಂತೆಲ್ಲ ಕರೆಯೋದು. ತುಂಬ ಮಿಸ್ ಮಾಡ್ಕೊತ ಇದನ್ನೆಲ್ಲ ಓಡಾಡ್ಬೇಕಾದ್ರೆ. ಇವತ್ತು ಆದಷ್ಟು ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಕೆಲವೊಂದಿಷ್ಟು ಶಾರ್ಟ್ ವೀಡಿಯೋಸ್ಗಳನ್ನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡೆ. ಅವರು ಬೇರೆ ಕಡೆ ಹೋಗಬೇಕಾಗಿದ್ದು, ಇಲ್ಲಿಗೆ ಬಂದ್ರಲ್ಲ, ಹೆಂಗೋ ನನಗೂ ಖುಷಿಯಾಯಿತು ಅಪ್ಪುನ ನೋಡಿ. ಆ್ಯಂಡ್ ಇವಾಗ ಚಿನ್ನದ ಬೆಲೆ ಏನಾಗಿದೆ ರೇಟು ಅಂದರೆ ಅಪ್ಪ ನಿಜವಾಗ್ಲೂ ಕತೆ ಅಷ್ಟಾಗಿದೆ. ಆ್ಯಂಡ್ ನಮ್ಮ ಅಕ್ಕ ಕೂಡ ಒಂದು ವಾಲೆ ಜುಮ್ಕಿ ತೊಗೊಳ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಿದ್ರು. ಸೆಲೆಕ್ಟ್ ಮಾಡಿ ಅಮೌಂಟ್ ಕೊಡಬೇಕಾಸ್ಕರ ಅಮೌಂಟ್ ಕೊಡ್ತಾಯಿದ್ರು. ನನಗೆ ಅನ್ನಿಸ್ತು, ನಾನು ಸೇವ್ ಮಾಡ್ಕೊಂಡಿದ್ದೆ ಸ್ವಲ್ಪ ಅಮೌಂಟು ಚಿನ್ನ ತೊಗೊಳ್ಬೇಕು ಅಂತ. ಆದರೆ ಇವಾಗ ಅದನ್ನ ನೋಡ್ಬಿಟ್ಟು ಯಪ್ಪ ಬೇಕಾ ಚಿನ್ನ ಅಂತಲೇ ಅನ್ನಿಸ್ಬಿಡ್ತು. ಯಾಕಂದರೆ ಅಷ್ಟು ರೇಟ್ ಆಗಿದೆ ಇವಾಗ. 7,200 ಮೇಲೇನೆ ಹೇಳಿದ್ರು. ಆದರೆ ಅವ್ರು ಅದು ಇದು ವೇಸ್ಟೇಜ್ ಎಲ್ಲ ಇದನ್ನು ಮಾಡಿಕೊಂಡು ಅವರು ಸೇರಿಸಿ ಹೇಳಿದ್ದು. ಆದರೂ ಕಮ್ಮಿ ಮಾಡಿದ್ರು ನಿಮಗೆ 6,800 6,900 ಬರುತ್ತೆ ಅನಿಸ್ತು. ನಾನೀಗ ಅನ್ನಿಸ್ತು ಇನ್ನು ಮೇಲೆ ಹೆಣ್ಮಕ್ಳು ಚಿನ್ನ ತಗೊಳ್ಳೋ ಆಸೆನೇ ಬಿಟ್ಬಿಡಬೇಕು ಅಂತಲೇ ಅನ್ನಿಸ್ತು ನನಗೆ. ಯಾಕಂದರೆ ನಾನು ಅಮೌಂಟ್ ಕೂಡಿಕ್ದಾಗ ನಾನು ವಾಲೆ ತೊಗೊಳ್ಬೇಕು ಅಂದ್ಕೊಂಡಿದ್ದೆ. ಅಲ್ಲಿ ರೇಟ್ ನೋಡಿ ಏನು ಬರೋದು 1 ಗ್ರಾಮ್ 2 ಗ್ರಾಮು ಏನು ಅಂದ್ಕೊಂಡು ನಾನು ಅದೇ ಹೆಣ್ಮಕ್ಳು ಬಿಟ್ಬಿಡ್ಬೇಕು ಆಸೆನ, ಒಡವೆ ತಗೊಳ್ಳೋ ಆಸೆನ ಬಿಟ್ಬಿಡಬೇಕು. ಇನ್ನು ಹೋಗ್ತಾ ಹೋಗ್ತಾ ಚಿನ್ನದ ರೇಟ್ ಜಾಸ್ತಿ ಆಗ್ತಾನೆ ಇರುತ್ತೆ. ಆದರೂ ಅವರೊಂದು ಜುಮ್ಕಿ ತೊಗೊಂಡ್ರು ಫೈನಲಿ. ಆ್ಯಂಡ್ ಅಪ್ಪು ಇನ್ನೇನು ಹೋಗಬೇಕು ಅಂದಾಗ ಅವನಿಗೆ ನಮಗೆ ತಿಂಡಿ ಅವನಿಗೆ ಎಲ್ಲ ಅಮ್ಮ ಕೊಡಿಸಿದ್ರು. ಅವನ ಅಜ್ಜಿ ಅಮ್ಮಮ್ಮ ಸೊ ಮುತ್ತೆಲ್ಲ ಕೊಟ್ಬಿಟ್ಟು ನೋಡ್ಬೋದು, ಒಂಚೂರು ಏನೂ ಇಲ್ಲ, ಅವ್ನಿಗೆ ಅಳೋದು ಇಲ್ಲ ಪಳೋದು ಇಲ್ಲ. ಅವ್ರ ದೊಡ್ಡಮ್ಮ ಮುತ್ತು ಕೇಳೋದಕ್ಕೆ ಕೊಡಲಿಲ್ಲ. ಆಮೇಲೆ ಅವನು ಬೈಕಲ್ಲಿ ಹೋಗ್ತಾ ಬಾಯ್ ಮಾಡೋದು, ಫ್ಲೈಯಿಂಗ್ ಕಿಸ್ ಕೊಡ್ತಾನೇ ಇದ್ದ. ಅದನ್ನು ನೋಡಿ ನನಗಂತೂ ಅಳು ಬರೋ ಥರನೇ ಆಗೋಯ್ತು. ಅದನ್ನು ಪೂರ್ತಿ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಅದು ಹೋಗ್ತಾ ಲಿಪ್ ಕಿಸ್ ಕೊಡ್ತಾನೇ ಇದ್ದಾನೆ. ಅವ್ನು ಕಣ್ಮರೆ ಆಗೋ ಗಂಟ ಅವನು ಅದನ್ನೇ ಮಾಡ್ದ. ತುಂಬ ಖುಷಿ ಆಯಿತು, ಹಾಗೆ ಬೇಜಾರು ಆಯಿತು. ಸೊ ಹಾಯ್, ಅವಾಗಿಂದ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಅಪ್ಪನೆಲ್ಲ ನೋಡ್ಕೊಂಡು ಬಂದಮೇಲೆ ಏನೋ ಒಂಥರ ಖುಷಿ ನನಗೆ ಅವನ್ನ ನೋಡಿದ ತಕ್ಷಣ.
ಫ್ರೆಶ್ ಅಪ್ ಆಗಿ ಬಂದು ಊಟ ಎಲ್ಲ ಮುಗಿಸ್ಕೊಂಡು ನನಗೆ ಕ್ರೋಶಾಗೆ ಸೀರೆ ಕೊಡ್ತೀನಿ ಅಂತ ಹೇಳಿದರು. ಹಾಗಾಗಿ ಅಲ್ಲಿಗೆ ಹೋಗ್ಬಿಟ್ಟಿದ್ದೆ. ಅಲ್ಲೇ ಮಾತಾಡಿಕೊಂಡು ಸೀರೆ ಇಸ್ಕೊಂಡು ಅವರು ಕೆಲವೊಂದು ಡಿಸೈನ್ ತೋರಿಸ್ತಾಯಿದ್ರು, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಬರೋ ಅಷ್ಟೊತ್ತಿಗೆ ಲೇಟ್ ಆಯಿತು. ಇವಾಗ ಮನೆಗೆ ಬಂದು ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ. ಬೆಳಗ್ಗೆ ಮೊಟ್ಟೆ ಸಾಂಬಾರು ಮಾಡಿದ್ನಲ್ಲ ಅದಿದೆ, ಹಾಗಾಗಿ ಅದ್ರ ಜೊತೆಗೆ ಸ್ವಲ್ಪ ರಸಮ್ ಮಾಡಿಕೊಂಡು ಮಶ್ರೂಮ್ ಇತ್ತು. ನಾನು ಬೆಳಗ್ಗೆನೇ ಬಿರಿಯಾನಿ ಏನಾದರೂ ಮಾಡಬೇಕಾಗಿತ್ತು, ಆದರೆ ಮಾಡಲಿಲ್ಲ. ಯಾಕಂದರೆ ನೆನ್ನೆ ತಂದಿದ್ರು ಮಶ್ರೂಮ್ನ. ಮಾಡೋಣ ಅಂತ ಅಂದ್ಕೊಂಡು ನಾನು ಮಾಡಲೇ ಇಲ್ಲ. ಇವತ್ತು ಬೆಳಗ್ಗೆನೂ ಮಾಡಲಿಲ್ಲ. ಇನ್ನು ಹಾಗೆ ಇಟ್ಟರೆ ಮಶ್ರೂಮ್ ಎಲ್ಲ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಮಶ್ರೂಮ್ ಕಬಾಬ್ ಮಾಡ್ಕೊತಾ ಇದ್ದೀನಿ. ಮಶ್ರೂಮಲ್ಲಿ ಸತಿ ಒಬ್ಬರು ನಾನು ಮಾಡಿದಾಗ ಮಶ್ರೂಮ್ ಬಿರಿಯಾನಿ ಮಾಡಿದಾಗ ಅವ್ರು ಹೇಳಿದರು ಮಶ್ರೂಮಲ್ಲಿ ಕಬಾಬ್ ಮಾಡಿ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ಅಂತ ಹೇಳಿದರು. ಸೊ ಓಕೆ, ಅದನ್ನೇ ಮಾಡೋಣ. ಯಾವಾಗಲೂ ಒಂದೇ ಥರ ಬಿರಿಯಾನಿ ಆಮೇಲೆ ಮಶ್ರೂಮ್ 65 ಈ ಥರದೆಲ್ಲ ತಿಂದು ಬೇಜಾರಾಗ್ಬಿಟ್ಟಿದೆ. ಕಬಾಬ್ ಮಾಡೋಣ ಒಂದ್ಸತಿ, ನೋಡೋಣ, ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಮಾಡ್ತಾಯಿದ್ದೀನಿ. ಅದ್ರ ಜೊತೆ ಹಾಗೆ ರಸಮ್ ಮಾಡಿಕೊಂಡು ಆಮೇಲೆ ಕ್ರೋಶ್ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ಕೂತ್ಕೊಳ್ಬೇಕು. ಇವಾಗ ಕ್ವಿಕ್ಕಾಗಿ ಮಾಡ್ಕೊತೀನಿ, ಬನ್ನಿ. ಸೊ ಹಾಗೆ ಇಲ್ಲಿ ಮಶ್ರೂಮ್ ಇತ್ತಲ್ಲ, ಹಿಂಗೆ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಹಾಗೆ ರೆಸಿಪಿಗೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಇಲ್ಲಿ ನಾನು ಒಂದು ಮಶ್ರೂಮಲ್ಲಿ 2 ಭಾಗನ ಕಟ್ ಮಾಡಿ ಇಟ್ಕೊಂಡು ಇಲ್ಲಿ ನಾನು ಚಿಕನ್ ಕಬಾಬ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಪ್ಯಾಕೆಟ್ ಮಾತ್ರ ಹಾಕಿದ್ದೀನಿ, ಯಾಕಂದರೆ ಮಶ್ರೂಮ್ ಕಮ್ಮಿ ಇತ್ತು. ಹಾಗಾಗಿ ಒಂದು ಅರ್ಧ ಮಾತ್ರ ಪೌಡ್ರ್ ಹಾಕಿ ಅದಕ್ಕೆ ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆಗೆ ಮತ್ತು ಖಾರ ಹಾಕ್ಕೊಳ್ಳಿ. ಖಾರ ಸ್ವಲ್ಪ ನಾನು ಜಾಸ್ತಿನೇ ಹಾಕ್ಕೊಂಡಿದ್ದೆ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಖಾರ ಹಾಕ್ಕೊಂಡ್ಮೇಲೆ ನಾನು ಅದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರು ಹಾಗೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೀವು ಅಕ್ಕಿ ಹಿಟ್ಟು ಬೇಡ ಅಂತ ಅನಿಸುತ್ತೆ ಸ್ಕಿಪ್ ಮಾಡಿಬಿಟ್ಟು ಕಾರ್ನ್ಫ್ಲೋರ್ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಹಾಗೆ ಎತ್ತಿಡಿ. ಎಣ್ಣೆ ಕಾಯೋವರೆಗೂ ಅದನ್ನು ಹಾಗೆ ಎತ್ತಿಟ್ಟು ಎಣ್ಣೆ ಕಾದ ಮೇಲೆ ನೀವು ಆ ಮಶ್ರೂಮ್ದು ಏನಿರುತ್ತೆ ಕಬಾಬ್ದು ಹಾಕ್ಕೊಳ್ಳಿ. ನಾನು ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡಿದ್ದು, ನನಗೆ ಓಕೆ ಅಂತ ಅನ್ನಿಸ್ತು. ತುಂಬ ಕಬಾಬ್ ಬರೋ ಥರ ಟೇಸ್ಟ್ ಬರೋಲ್ಲ. ಇದೇನಿದ್ರು ಕ್ಯಾಪ್ಸಿಕಮ್ 65 ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅದು ಟೇಸ್ಟು. ಸೊ ಓಕೆ ಅಂತ ಅನ್ನಿಸ್ತು. ಸೊ ಚೆನ್ನಾಗಿತ್ತು. ಊಟಕ್ಕೂ ಕೂಡ ಮುಗಿಸ್ಕೊಂಡ್ವಿ ನಾವು. ಹಾಗೆ ಇವತ್ತು ಅಪ್ಪುನ ನೋಡಿದ್ದು ಒಂಥರ ಎಮೋಷ್ನಲ್ ಆಗೇ ಇತ್ತು ನನಗೆ. ಒಂಥರ ಅವ್ನ ವೀಡಿಯೋಸ್ ಇವಾಗ ನೋಡ್ತಾಯಿದ್ರು ಕೂಡ ಕಣ್ಣಲ್ಲಿ ಏನೋ ಒಂಥರ ನೀರು ಬರೋ ಥರ, ಮಿಸ್ ಮಾಡ್ಕೊತಾ ಇದ್ದೀನಿ ಅನ್ನೋ ಥರ ಅವ್ನ ಚೇಷ್ಟೆ, ಅವನದಳು. ಆದರೆ ಏನೂ ಮಾಡೋಕ್ಕಾಗಿಲ್ಲ. ಮುಂದಿನ ಭವಿಷ್ಯಕ್ಕೋಸ್ಕರನೇ ಅವನ್ನ ಸ್ವಲ್ಪ ದಿವಸ ಅಲ್ಲಿರಿಸ್ಬೇಕಾಗತ್ತೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಅಂದರೆ ಆರಾಮಾಗಿ ಇದ್ದೀನಿ, ಆದರೆ ಅವನ್ನ ನೋಡಿದ ತಕ್ಷಣ ಏನೋ ಒಂಥರ ಎಮೋಷ್ನಲಿ ಕನೆಕ್ಟ್ ಆಗಿಬಿಡ್ತೀನಿ ಅಷ್ಟೇ. ಸೊ ಇದು ನೆಕ್ಸ್ಟ್ ಡೇ ಮಂಡೇ. ಪ್ರವೀಣ್ ಅವರು ಬೆಳಗ್ಗೆನೇ ಹೊರಗಡೆ ಹೋಗಿದ್ದರು. ಅಂದರೆ ಹಸುನ ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು, ವ್ಯಾಪಾರಕ್ಕೆ ಅಂತ ಹೇಳ್ಬಿಟ್ಟು ಬೆಳಗಿನ ಜಾವನೇ ಹೋಗಿದ್ದರು. ಹಾಗಾಗಿ ನಾನು ಒಬ್ಬಳೇ ಅಲ್ವಾ, ಸ್ವಲ್ಪ ಒಂದು 10-20 ನಿಮಿಷ ಲೇಟಾಗಿ ಎದ್ದಿದ್ದೆ. ಹಾಸಿಗೆ ಎಲ್ಲ ಎತ್ತಿಕ್ಬಿಟ್ಟು ಕಿಚನೆಲ್ಲ ಒಂದು ರೌಂಡ್ ಕ್ಲೀನ್ ಮಾಡಿ. ಆ್ಯಂಡ್ ಅವತ್ತು ನಾನು ಅಡುಗೆ ಏನೂ ಮಾಡೋದಕ್ಕಾಗಲಿಲ್ಲ. ನೆನ್ನೆನೇ ನಾನು ಸೊಪ್ಪು ಮಾಡಿದ್ದೆ, ಸಂಡೇ ನೀವು ನೋಡಿರ್ಬೋದು. ಅದಕ್ಕೆ ನಾನು ಏನು ಮಾಡಿದೆ ಅಂದರೆ 1 ಗ್ಲಾಸ್ ಲೋಟ ಅಕ್ಕಿ ಇಕ್ಕೊಂಡು ನಾನು ಮಧ್ಯಾಹ್ನ ಏನಾದರೂ ಬಂದು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ನಾನು ಒಬ್ಬಳಿಗೆ ಅಲ್ವಾ ಅಂತೇಳಿ ಅದನ್ನೇ ಮಾಡಿಕೊಂಡು ಕಿಚನೆಲ್ಲ ಒಂದು ರೌಂಡ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಹೇಳ್ಬೋದು, ಹೇಗಿದ್ದೀರಾ ಅಕ್ಕ ನೀವು ಅಪ್ಪುನ ಬಿಟ್ಟು ಅಂತೆಲ್ಲ ಕೇಳ್ತಾಯಿದ್ರಿ. ಆದರೆ ಹೇಳಿದ್ನಲ್ಲ, ಇವಾಗಿನ ಸಿಚುವೇಶನ್ ಆ ಥರ ಇದೆ. ಇವಾಗ ಅವನ್ನ ಸ್ವಲ್ಪ ದಿವಸ ಬಿಟ್ಟು ನಾವೇನು ಮಾಡ್ತಾಯಿದ್ದೀವಿ ಅದನ್ನು ಮುಗಿಸ್ಕೊಂಡ್ರೆ ಆಮೇಲೆ ಅವನು ಆರಾಮಾಗಿ ಸ್ಕೂಲ್ಗೆ ಹೋಗ್ತಾ, ಅಂಗನವಾಡಿಗೆ ಹೋಗ್ತಾ ನಮ್ಮ ಜೊತೆನೇ ಇರ್ತಾನೆ. ಅಲ್ಲಿವರೆಗೂ ಬೇಜಾರೇನು ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ನಾನು ಕೂಡ ಟೈಲರಿಂಗ್ ಕ್ಲಾಸ್ಗೆ ಅಂತ ಹೇಳ್ಬಿಟ್ಟು ರೆಡಿ ಆದೆ. ಪ್ರವೀಣ್ ಅವರು ಹೇಳಿದ್ನಲ್ಲ, ಅವರು ಬೆಳಗ್ಗೆನೇ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಬೆಳಗಿನ ಜಾವನೇ ಹೋದರು. ಇನ್ನೂ ಅವರು ಸ್ವಲ್ಪ 1 ಅವರ್ 2 ಅವರ್ ಆಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ಹಸುಗಳಿಗೆ ಹುಲ್ಲು ಹಾಕ್ಬಿಟ್ಟು ಹೊಣೋಲಿಕ್ಕಿದ್ದಾರೆ, ಅದನ್ನ ಹಾಕ್ಬಿಟ್ಟು ಹೋಗಮ್ಮ ಅಂತ ಹೇಳಿದರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು ಏನು ಅಡುಗೆ ಮಾಡೋದಕ್ಕೆ ಮಾಡಲಿಲ್ಲ. ಅವರು ಈಚೆನೇ ತಿನ್ಕೊಂಡು ಬರ್ತೀನಿ ಅಂದರು. ಇನ್ನು ಸಾಂಬಾರು ಬೇರೆ ಆಗಿದೆ, ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ರೈಸ್ ಮಾಡಿಕೊಂಡು ನಾನು ಊಟ ಮಾಡಿಕೊಂಡೆ. ಇನ್ನು ಮಧ್ಯಾಹ್ನ ಬಂದು ಏನಾದರೂ ಮಾಡ್ತೀನಿ. ಇವಾಗ ಪೂಜೆ ಮಾಡಬೇಕು. ಪೂಜೆ ಮಾಡಿಬಿಟ್ಟು ಹಸುಗಳಿಗೆ ಹುಲ್ಲು ಹಾಕಿ ಹೊರಡೋದು. 10:30 ನಂಗೆ ಬಸ್ ಸ್ಟಾಪ್ಗೆ ಹೋಗ್ತೀನಿ. 11 ಗಂಟೆ ಆಗುತ್ತೆ ಬಸ್ ಬರೋದು. ಹಾಗಾಗಿ ಅದೆರಡು ಕೆಲಸನ ಇವಾಗ ಮುಗಿಸ್ಕೊಳ್ತೀನಿ. ನಾನು ಕೂಡ ರೆಡಿ ಆದೆ. ಪೂಜೆ ಮಾಡಿಬಿಟ್ಟು ಆಮೇಲೆ ಹಸುಗಳಿಗೆ ಹೂವು ಹಾಕ್ತೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ನೂ ಕೂಡ ಹಾಗೆ ಕಂಟಿನ್ಯೂ ಮಾಡ್ತೀನಿ. ನಿಮ್ಗೆ ಏನು ಅನಿಸುತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಬನ್ನಿ. ಸೋಮವಾರ ಆಗಿದ್ದರಿಂದ ಭಾನುವಾರನೇ ಪೂಜೆ ಮಾಡಿದ್ನಲ್ವ, ಇನ್ನೂ ಹೂವೆಲ್ಲ ಹಾಗೇ ಇತ್ತು. ಹಾಗಾಗಿ ಹೇಗೋ
ಕ್ಲಾಸಸ್ಗೆ ಹೋಗ್ತಾ ಇದ್ದೀನಿ, ಒಂದು ಸತಿ ಪೂಜೆ ಮಾಡಿಬಿಡೋಣ, ಇನ್ನೂ ಟೈಮ್ ಇದೆ ಅಂತ ಹೇಳ್ಬಿಟ್ಟು ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಿ ಆ ನಂತರ ಇನ್ನೇನು ಕೆಲಸ ಇದೆ ಅಂತ ನೋಡ್ತಾ ಇದ್ದೆ. ಅಷ್ಟೊತ್ತೊಳಗೆ ಪ್ರವೀಣ್ ಅವರು ಫೋನ್ ಮಾಡಿಬಿಟ್ಟು ಹಸುಗಳಿಗೆ ಸ್ವಲ್ಪ ಹುಲ್ಲು ಹಾಕ್ಬಿಡಮ್ಮ, ನಾನು ಬರ್ತೀನಿ ಇನ್ನೊಂದು ಅರ್ಧ ಗಂಟೆ ಅಂತ ಹೇಳಿದರು. ನೀನು ಹೋಗಿರು ಆ ಹಸುಗಳಿಗೆ ಹುಲ್ಲು ಹಾಕಿ ಅಂತ. ಹಾಗಾಗಿ ನಾನು ಕೂಡ ಹೋಗ್ಬಿಟ್ಟು, ಅದು ಮಂಕ್ರಿದು ಫುಲ್ ತುಂಬೋಗ್ಬಿಟ್ಟಿತ್ತು, ಹಾಗಾಗಿ ಸಗಣಿನಲ್ಲೇ ಅವು ಮಲ್ಕೊಬಾರ್ದು ಅದ್ರ ಮೇಲೆ ಅಂತ ಹೇಳ್ಬಿಟ್ಟು ಸೈಡ್ಗೆಲ್ಲ ಎಳೆದ್ಬಿಟ್ಟು ಅವಕ್ಕೆ ಹುಲ್ಲು ಹಾಕೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಹಸಿ ಹುಲ್ಲು ಅವರು ಕುಯ್ಕೊಂಬಂದಿರಲಿಲ್ಲ, ಬೆಳಗ್ಗೆನೇ ಹೋಗ್ಬಿಟ್ಟಿದ್ರು ಅವ್ರು ಹಸು ತರೋದಕ್ಕೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಒಣಹುಲ್ಲೇ ಇಟ್ಟಿದ್ರು, ಅದನ್ನೇ ಎರಡಕ್ಕೂ ಕೂಡ ಹಾಕ್ಬಿಟ್ಟು ಹೋಗ್ತಾಯಿದ್ದೆ. ನಂದು ಪುಟ್ಟ ಕೈ ಆಗಿರೋದ್ರಿಂದ ಅರ್ಧ ಸಿಗುತ್ತೆ ಈ ಒಣಹುಲ್ಲು. ಅದನ್ನು ಎಳೆದು ಎರಡು ಕಡೆನೂ ಒಂದು 4 ಸತಿ ಓಡಾಡಿಬಿಟ್ಟು ಹಾಕಿದೆ. ಯಾಕಂದರೆ ಅವರು ಪ್ರವೀಣ್ ಅವ್ರು ಬರೋವರೆಗೂ ಪಾಪ ಅವು ಹಸ್ಕೊಂಡಿರ್ತವೆ. ಹಾಗಾಗಿ ಒಂದು 4 ಸತಿ ಪುಟ್ಟ ಕೈ ಆಗಿರೋದ್ರಿಂದ ಜಾಸ್ತಿ ಎತ್ಕೊಂಡು ಹೋಗೋಕ್ಕೂ ಆಗೋಲ್ಲ, ಅದು ಡ್ರೆಸ್ ಬೇರೆ ಹಾಕಿರೋದ್ರಿಂದ ಎಲ್ಲಿ ಬಿದ್ದೋಗ್ತೀನೋ ಅನ್ನೋ ಜಾರ್ತಾ ಇರುತ್ತೆ. ಹಾಗಾಗಿ ಒಂದು 4 ಸತಿ ಓಡಾಡಿಬಿಟ್ಟು ಹುಲ್ಲೆಲ್ಲ ಹಾಕಿ ಆನಂತರ ಡೋರೆಲ್ಲ ಲಾಕ್ ಮಾಡಿಬಿಟ್ಟು ಹೋಗಿದ್ದೆ. ಈ ಥರ ಹೇಳಿದೆ, ಡೋರ್ ಲಾಕ್ ಮಾಡಿದ್ದೀನಿ ಅಪ್ಪ ನೋಡ್ಕೊ ಅಂತ ಹೇಳ್ಬಿಟ್ಟು. ನೋಡಿಬಿಟ್ಟು ಎಲ್ಲ ನೀಟಾಗಿ ಒಂದು ಸತಿ ಚೆಕ್ ಮಾಡಿಬಿಟ್ಟು ಆನಂತರ ಹೊರಟೆ. ನನಗೆ ಇದೇ ಕೆಲಸ ಅದೇ ಕೆಲಸ ಅಂತ ಏನಿಲ್ಲ. ನನಗೆ ಇವಾಗ ಅಪ್ಪು ಮನೇಲಿರೋದಕ್ಕೂ ಅದಕ್ಕೂ ನನಗೆ ಸಖತ್ ಬೇಜಾರಾಗುತ್ತೆ. ಒಂದೊಂದು ಸತಿ ಏನಾದರೂ ನೆನೆಸ್ಕೊಂಬಿಟ್ರೆ ಅಳುನೇ ಬಂದುಬಿಡುತ್ತೆ. ಆ ಥರ ಫೀಲ್ ಆಗ್ತಾ ಇರುತ್ತೆ. ಒಂಟಿಯಾಗಿ ಇದ್ದಾಗ ನಿಮ್ಗೆ ಎಲ್ಲ ಆ ಥರ ಫೀಲಿಂಗ್ಸ್ ಬರುತ್ತೆ. ಅಳು ಬರೋ ಥರ, ನೋವಾಗೋ ಥರ ಎಲ್ಲ ಅನಿಸ್ತಾ ಇರುತ್ತೆ. ಆ ಟೈಮಲ್ಲಿ ನಾನು ಈ ಥರ ಕೆಲಸಗಳನ್ನ ಮಾಡ್ತಾಯಿರ್ತೀನಿ. ಅದು ಏನೇ ಕೆಲಸ ಆದರೂ ಪರವಾಗಿಲ್ಲ, ಮಾಡ್ತಾ ಇರಬೇಕು ಅಷ್ಟೇ. ಆವಾಗ ನಮ್ಮ ಮೈಂಡ್ ಕೂಡ ಡೈವರ್ಟ್ ಆಗ್ತಾ ಇರುತ್ತೆ ಆ್ಯಂಡ್ ಎನರ್ಜಿಟಿಕ್ ಆಗೂ ಕೂಡ ನಾವು ಇರ್ತೀವಿ. ಹಾಗಾಗಿ ನಾನು ಏನು ಕೆಲಸ ಸಿಕ್ಕಿದ್ರೂ ಮಾಡ್ತಾಯಿರ್ತೀನಿ. ಅದರಲ್ಲೇನು ಅಸಹ್ಯ ಪಡೋದು, ಇನ್ನೊಂದೇನೋ ಪಡೋದು ನಂದೇನಿಲ್ಲ. ಆ್ಯಂಡ್ ಏನೋಕ್ಕೋಸ್ಕರನೋ ಮಾಡ್ತೀವಿ ಅನ್ನೋದೇನಿಲ್ಲ, ಅದು ನನ್ನ ಇಷ್ಟ. ಅದಕ್ಕೋಸ್ಕರ ನಾನು ಮಾಡ್ತೀನಿ ಅಷ್ಟೇ. ಸೊ ಅಲ್ಲಿಂದ ನಾನು ಟೈಲರಿಂಗ್ ಕ್ಲಾಸ್ಗೆ ಹೋದೆ. ಸೊ ಇದೇ ನಮ್ಮ ಒಂದು ಟೈಲರಿಂಗ್ ಕ್ಲಾಸು, ತುಂಬ ಚಿಕ್ಕದಾಗಿದೆ ಆ್ಯಂಡ್ ನಿಮಗೆಲ್ಲರಿಗೂ ಕೂಡ ರೆಸ್ಪಾನ್ಸ್ ಮಾಡ್ತಾರೆ ಅವರು. ನೀವು ಬಂದು ನೆನ್ಮಂಗಲ ಪೇಟೆ ಬೀದಿ ಹತ್ರ ಬಂದರೆ ನಿಮ್ಗೆ ಈ ಟೈಲರಿಂಗ್ ಕಾಣಿಸುತ್ತೆ. ನೀವು ಬೇಕಾದ್ರೆ ಬಂದು ವಿಚಾರಿಸ್ಕೊಂಡು ಹೋಗ್ಬೋದು. ಹಾಗೆ ಅಮ್ಮ ನನಗೆ ಸೋಮವಾರನೂ ಕೂಡ ಸಿಕ್ಕಿದ್ರು. ಯಾಕೆಂದರೆ ಅವರು ಅಪ್ಪುಗೆ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಅವನಿಗೆ ಸೋಪ್ ಆಗಿರ್ಬೋದು, ಮನೆಗೆ ಐಟಮ್ಸ್ಗಳು, ರೇಷನ್ ಐಟಮ್ಸ್ ಏನೇ ಇರುತ್ತಲ್ವ ಅದನ್ನು ತೊಗೊಂಡು ಹೋಗಿ ಬಂದಿದ್ದೀನಿ ಅಂತ ಹೇಳಿದ್ರು. ತೊಗೊಳ್ತಾ ಇದ್ದೀನಿ, ನಾನು ಫೋನ್ ಮಾಡ್ತೀನಿ ಅವಾಗ ಬಾ ಅಂತ ಹೇಳಿದರು. ಹಾಗಾಗಿ ನಾನು ಸ್ಟಿಚಿಂಗ್ ಮಾಡ್ತಾಯಿದ್ದೆ. ಕೆಲವು ಸತಿ ಸ್ಟಿಚಿಂಗಲ್ಲಿ ಪ್ರಾಬ್ಲಮ್ ಏನಂದರೆ ಸೊಟ್ಟಕ್ಕೆ ಹೋಗ್ಬಿಟ್ರೆ ತಿರ್ಗಿ ಅದನ್ನು ಬಿಚ್ಚಬೇಕು, ಅದನ್ನು ಹಾಕಬೇಕು. ಕಲಿಯೋ ಗಂಟ ಹಾಗೆ, ಕಲ್ತಾದ್ಮೇಲೆ ಎಲ್ಲನೂ ಮಾಡ್ಬೋದು. ಹಾಗಾಗಿ ಅಮ್ಮ ಫೋನ್ ಮಾಡಿ 2ನೇ ಸತಿ ಫೋನ್ ಮಾಡಿದ್ರು ನನಗೆ. 2ನೇ ಸತಿ ಫೋನ್ ಮಾಡಿಬಿಟ್ಟು ಕರೀತಾ ಇದ್ದಾರೆ. ಯಾಕೆ ಅಂದರೆ ತಿಂಡಿ ಕೊಡಿಸ್ತೀನಿ ಬಾ ಅಂತ ಹೇಳ್ಬಿಟ್ಟು ಕರೀತಾ ಇದ್ದಾರೆ ಅಮ್ಮ. ನೀನು ಹೋಗ್ತೀಯಾ, ನಾನು ಇನ್ನು ಹೋಗ್ಬಿಡ್ತೀನಿ, ಬಾ ನಿನಗೆ ತಿಂಡಿ ಕೊಡಿಸ್ತೀನಿ, ತಿನ್ಕೊಂಡು ಹೋಗುವೆ ಅಂತ ಹೇಳ್ತಾಯಿದ್ರು. ನಾನು ಅಮ್ಮಂಗೆ ಹೇಳಿದೆ, ಏನಮ್ಮ ನಾನು ಇನ್ನೂ ಚಿಕ್ಕ ಹುಡುಗಿನ, ಸ್ಕೂಲ್ ಹುಡುಗಿನ, ಒಳ್ಳೆ ತಿಂಡಿ ಕೊಡಿಸ್ತೀನಿ ಬಾ ಅಂತ ಕರೀತೀಯಲ್ಲ ಅಂತ ನಾನು ಅಂದೆ. ನಮ್ಮಮ್ಮ ಹೇಳ್ತಾಯಿದ್ರು, ನೀವು ಎಷ್ಟೇ ದೊಡ್ಡವರಾದರೂ, ನೀವು ಮಗುನ ಹೆತ್ತಿ ನೀವು ತಾಯಿದಿರಾದರೂ ನಾನು ಒಂದು ತಾಯಿ, ನೀವು ನನಗೆ ಮಕ್ಕಳೇನೆ, ಅದಕ್ಕೋಸ್ಕರ ನಾನು ನಮ್ಗೆ ಕೇಳ್ತೀನಿ, ನೀವೆಲ್ಲೇ ಬಂದಾಗೂ ನನಗೆ ಅದು ಇಷ್ಟ ಕೇಳೋದು ಅಂತ ಹೇಳ್ತಾಯಿದ್ರು. ನಮ್ಗೆ ಅವಾಗ ಎಷ್ಟು ಎಮೋಷ್ನಲ್ ಅಂತ ಅನ್ನಿಸ್ತು ಅಂದರೆ, ನಾವಿನ್ನೂ ಚಿಕ್ಕ ಮಕ್ಕಳಾಗೆ ನಮ್ಮನ್ನು ನೋಡೋರು ಅಂದರೆ ನಮ್ಮ ತಾಯಿದಿರೇ, ಅವರೊಬ್ಬರೇ. ಯಾಕಂದರೆ ಬೇರೆಯವರೆಲ್ಲ ನೀನು ತುಂಬ ಮದುವೆ ಆಗಿದೆ, ನೀನು ಜವಾಬ್ದಾರಿಯಿಂದ ಇರಬೇಕು, ಡಿಸೆಂಟಾಗಿರಬೇಕು, ಈ ಥರ ಅನ್ನೋರೇ ಜಾಸ್ತಿ. ಆದರೆ ನಮ್ಮ ತಂದೆ ತಾಯಿದಿರೇ ಆ ಥರ ನೋಡೋದು ನಮ್ಮನ್ನು, ಇನ್ನು ಚಿಕ್ಕ ಮಗು ಇವಳು ಅಂತಲೇ ನೋಡೋದು. ನಾನು ತುಂಬಾ ತಿಂಡಿ ಪೋತಿ ಅವಾಗ. ಹಾಗಾಗಿ ಅಮ್ಮ ಇವಾಗ ಎಲ್ಲೇ ಫೋನ್ ಮಾಡಲಿ, ಏನೇ ಮಾಡಲಿ ನನ್ನನ್ನು ಫಸ್ಟ್ ಕರೀತಾರೆ, ಬಾ ತಿಂಡಿ ಕೊಡಿಸ್ತೀನಿ ಬಾ ಅಂತ. ಮೊನ್ನೆ ಸ್ಯಾಟರ್ಡೇನೂ ಅದಕ್ಕೋಸ್ಕರನೇ ಕರ್ಕೊಂಡೋಗಿ ತಿಂಡಿ ಎಲ್ಲ ಕೊಡಿಸಿದ್ರು. ಆ್ಯಂಡ್ ಇವತ್ತು ಬರಬೇಕಾದ್ರೆ ನನ್ನನ್ನು ಬಿಡಲಿಲ್ಲ, ಪಾನಿಪುರಿ ಆದರೂ ತಿನ್ಕೊಂಡೋಗಿ ಬಾ ಅಂತ ಹೇಳ್ಬಿಟ್ಟು ಪಾನಿಪುರಿ ಕೊಡಿಸಿದ್ರು. ತಿಂದ್ಕೊಂಡು ಆ್ಯಂಡ್ ಅವ್ರ ಜೊತೆ ಸ್ವಲ್ಪ ಹೊತ್ತು ಕೂಡ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಹೋದರು. ಆ್ಯಂಡ್ ನನಗೆ ನೀವು ಕೂಡ ಕಮೆಂಟ್ ಮಾಡಿ, ನಿಮಗೂ ಕೂಡ ಇದೇ ಥರ ನಿಮ್ಮ ತಂದೆ ತಾಯಿ ಮದುವೆ ಆದಮೇಲೆ ಕರೆದಿದ್ದಾರಾ, ತಿಂಡಿ ಕೊಡಿಸ್ತೀನಿ ಬಾ ಅಮ್ಮ ಅಂತ ಏನಾದರೂ ಕರೆದಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನನಗೂ ಕೂಡ ಗೊತ್ತಾಗುತ್ತೆ. ಆ್ಯಂಡ್ ಇಲ್ಲಿವರೆಗೂ ನೀವು ಕೂಡ ವಿಡಿಯೋ ನೋಡಿದ್ದೀರಾ ಅಂತ ಅದನ್ನು ಕೂಡ ಗೊತ್ತಾಗುತ್ತೆ. ಸೊ ಆ ಥರ ಕರೆದಿದ್ರೆ ಆ್ಯಂಡ್ ಅದನ್ನು ಕೂಡ ನನ್ನ ಜೊತೆ ಕಮೆಂಟಲ್ಲಿ ಹಂಚ್ಕೊಳ್ಳಿ, ನನಗೂ ಕೂಡ ಖುಷಿ ಆಗುತ್ತೆ. ಅದೊಂಥರ ವೆರಿ ಎಮೋಷ್ನಲ್ ಬಾಂಡಿಂಗ್ ಅಲ್ವಾ ತಾಯಿ ಮಕ್ಕಳ ಮಧ್ಯೆ. ನೈಟು ಮಳೆ ಕೂಡ ಜೋರಾಯಿತು. ಇನ್ನು ವ್ಲಾಗ್ ಕೂಡ ಮುಗಿಸೋ ಟೈಮ್ ಬಂತು. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಇಷ್ಟ ಆಗಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿದಂಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.